ನಮಸ್ಕಾರ ಸ್ನೇಹಿತರೆ. ಇಂದು ನಾವು ನಿಮ್ಮ ಜೀವನದ ಮುಂದಿನ 5 ವರ್ಷಗಳ, ಹೌದು, 2026ರಿಂದ 2030ರವರೆಗಿನ ಸಂಪೂರ್ಣ ಬ್ಲೂ ಪ್ರಿಂಟ್ ನೀಲನಕ್ಷೆ ಅನ್ನು ಸಿದ್ಧಪಡಿಸುತ್ತೇವೆ. ಈ ವಿಡಿಯೋ ಏಕೆ ಇಷ್ಟು ವಿವರವಾಗಿದೆ? ಯಾಕೆಂದರೆ ಮುಂಬರುವ ಸಮಯದಲ್ಲಿ ಗ್ರಹಗಳ ಚಲನೆಯು ಎಷ್ಟರ ಮಟ್ಟಿಗೆ ಬದಲಾಗಲಿದೆ ಎಂದರೆ ಅದು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸಲಿದೆ. ನಾವು ನಿಮ್ಮ ಶನಿ ಧಯ್ಯ ಮುಗಿಯುವ ಕ್ಷಣದ ಬಗ್ಗೆ ಮಾತನಾಡಲಿದ್ದೇವೆ. ದೇವಗುರು ಗುರು ಬೃಹಸ್ಪತಿ, ನೀವು ಕನಸು ಕಂಡಿದ್ದೆಲ್ಲವನ್ನೂ ನೀಡುವ ಆ ಸುವರ್ಣ ಯುಗದ ಗೋಲ್ಡನ್ ಎರಾ ಬಗ್ಗೆ ಮಾತನಾಡಲಿದ್ದೇವೆ ಮತ್ತು 2028ರ ಆ ಅಪಾಯದ ಬಗ್ಗೆಯೂ ಮಾತನಾಡಲಿದ್ದೇವೆ. ಇದಕ್ಕಾಗಿ ನೀವು ಇಂದಿನಿಂದಲೇ ಸಿದ್ಧರಾಗಬೇಕಿದೆ. ನಿಮ್ಮ ಜೀವನದ ಬಗ್ಗೆ ನೀವು ಗಂಭೀರವಾಗಿದ್ದರೆ ಮುಂದಿನ ಕೆಲವು ನಿಮಿಷಗಳ ಕಾಲ ಪ್ರಪಂಚದ ಎಲ್ಲಾ ಗೊಂದಲಗಳನ್ನು ಬಂದ್ ಮಾಡಿಬಿಡಿ. ಈ ಸಮಯ ನಿಮಗಾಗಿ, ನಿಮ್ಮ ಭವಿಷ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ. ಬನ್ನಿ, ಮಹಾದೇವನ ಹೆಸರಿನೊಂದಿಗೆ ವೃಶ್ಚಿಕ ರಾಶಿಯ ಈ ಮಹಾ ಭವಿಷ್ಯವಾಣಿಯನ್ನು ಪ್ರಾರಂಭಿಸೋಣ. ಮೊದಲನೇದಾಗಿ ಶನಿ ದೇವರ ಬಗ್ಗೆ ಮಾತನಾಡೋಣ. ಈಗ ಮತ್ತು 2026ರಿಂದ 2027ರ ಅವಧಿಯಲ್ಲೂ ಶನಿದೇವರು ನಿಮ್ಮ 5ನೇ ಮನೆಯಲ್ಲಿ, ಅಂದರೆ ಮೀನ ರಾಶಿಯಲ್ಲಿ ಇರ್ತಾರೆ. ನಿಮ್ಮಲ್ಲಿ ಅನೇಕರು ಇನ್ನೂ ಶನಿಯ ಧೈರ್ಯದ ಪ್ರಭಾವವನ್ನು ಅನುಭವಿಸುತ್ತಿರಬಹುದು. ಶನಿ 5ನೇ ಮನೆಯಲ್ಲಿದ್ದಾಗ ಅವರು ನಿಮ್ಮ ಬುದ್ಧಿವಂತಿಕೆ ಮತ್ತು ಭಾವನೆಗಳನ್ನು ಹಿಂಡಿಬಿಡುತ್ತಾರೆ. ಆದರೆ ಫೆಬ್ರವರಿ 2028ರಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಶನಿದೇವರು ಮೇಷರಾಶಿಗೆ ಹೋಗುತ್ತಾರೆ. ಅದು ನಿಮ್ಮ 6ನೇ ಮನೆಯಾಗಿದೆ. ಇದು 30 ವರ್ಷಗಳಿಗೊಮ್ಮೆ ನಡೆಯುವ ಘಟನೆಯಾಗಿದೆ. ಇದರ ಅರ್ಥವೇನು ಎಂಬುದನ್ನು ನಾವು ಮುಂದೆ ವಿವರವಾಗಿ ತಿಳಿಯೋಣ. 2ನೆಯ ಮುಖ್ಯ ಗ್ರಹ ದೇವಗುರು ಗುರು. ಸ್ನೇಹಿತರೆ, ಇದನ್ನು ಬರೆದಿಟ್ಟುಕೊಳ್ಳಿ. ಮೇ 2026 ಗುರುವು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸುವ ತಿಂಗಳು ಇದು. ಕರ್ಕಾಟಕ ರಾಶಿಯು ಗುರುವಿನ ಉಚ್ಚ ರಾಶಿಯಾಗಿದೆ ಮತ್ತು ವೃಶ್ಚಿಕ ರಾಶಿಯವರಿಗೆ ಈ ಗೋಚಾರವು ನಿಮ್ಮ 9ನೇ ಮನೆಯಲ್ಲಿ, ಅಂದರೆ ಭಾಗ್ಯಸ್ಥಾನದಲ್ಲಿ ನಡೆಯುತ್ತಿದೆ. ಜ್ಯೋತಿಷ್ಯದಲ್ಲಿ ಹೇಳುವಂತೆ ಲಗ್ನಾಧಿಪತಿಯ ಮಿತ್ರನು ಭಾಗ್ಯಸ್ಥಾನದಲ್ಲಿ ಉಚ್ಚನಾದರೆ ಮಣ್ಣು ಕೂಡ ಚಿನ್ನವಾಗುತ್ತದೆ. ಇದು ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಆಗಿರುತ್ತದೆ. 3ನೇದಾಗಿ ರಾಹು ಮತ್ತು ಕೇತು. ಇವು ಛಾಯಾಗ್ರಹಗಳು. ಮೇ 2025ರಿಂದ ಡಿಸೆಂಬರ್ 2026ರವರೆಗೆ ರಾಹು ನಿಮ್ಮ 4ನೇ ಮನೆಯಲ್ಲಿದ್ದಾರೆ. ಇದು ಮನೆಯ ಶಾಂತಿಯನ್ನು ಕದಡುತ್ತದೆ. ಆದರೆ ಡಿಸೆಂಬರ್ 2026ರ ನಂತರ ರಾಹು ನಿಮ್ಮ 3ನೇ ಮನೆಗೆ ಬರುತ್ತಾರೆ. ಮತ್ತು ನೆನಪಿಡಿ, ಕಲಿಯುಗದಲ್ಲಿ 3ನೇ ಮನೆಯ ರಾಹು ಮನುಷ್ಯನನ್ನು ಬಾಹುಬಲಿಯನ್ನಾಗಿ ಮಾಡುತ್ತಾನೆ. ಇದು ನಿಮ್ಮ ಆತ್ಮವಿಶ್ವಾಸವನ್ನ ಆಕಾಶಕ್ಕೆ ಕೊಂಡೊಯ್ಯುತ್ತದೆ. ಹಾಗಾದರೆ ಸ್ಥೂಲವಾಗಿ ಕತೆ ಹೀಗಿದೆ. 2026ರ ಮಧ್ಯದವರೆಗೆ ಹೋರಾಟ ಮತ್ತು ತಾಳ್ಮೆ ಇರಲಿ. 22ರಿಂದ 27ರ ಮಧ್ಯದಿಂದ 27 ನಿಮ್ಮ ಸುವರ್ಣ ಕಾಲ, ಅಂದರೆ ಗೋಲ್ಡನ್ ಏರಾ ಆಗಿರುತ್ತದೆ. 27ರಿಂದ 28 ವೃತ್ತಿ ಜೀವನದ ಎತ್ತರವಾಗಿರುತ್ತದೆ. ಮತ್ತು 28ರಿಂದ 25ರವರೆಗೆ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು. ಈಗ ಈ ಟೈಮ್ಲೈನ್ ಅನ್ನು ಡಿಕೋಡ್ ಮಾಡೋಣ ಮತ್ತು ಪ್ರತಿಯೊಂದು ಹಂತವನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ. ಈಗ ನಡೆಯುತ್ತಿರುವ ಮತ್ತು ಮೇ 2026ರವರೆಗೆ ನಡೆಯುವ ಸಮಯದಿಂದ ಪ್ರಾರಂಭಿಸೋಣ. ನಾನು ಇದನ್ನು ನಿಮಗೆ ಟೈಮ್ ಆಟಾಪ್ಸಿಸೋಣ. ನಾನು ಇದನ್ನು ದ ಕ್ಯಾಶನ್ ಫೇಸ್ ಅಥವಾ ಎಚ್ಚರಿಕೆಯ ಸಮಯ ಎಂದು ಕರೆಯುತ್ತೇನೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಸ್ವಲ್ಪ ಸೂಕ್ಷ್ಮವಾಗಿದೆ. ಶನಿ ನಿಮ್ಮ 5ನೇ ಮನೆಯಲ್ಲಿದ್ದಾರೆ ಮತ್ತು ಅಲ್ಲಿ ರಾಹುವಿನ ಪ್ರಭಾವವೂ ಇದೆ. 5ನೇ ಮನೆ ನಮ್ಮ ಬುದ್ಧಿ, ಶಿಕ್ಷಣ ಮತ್ತು ಮಕ್ಕಳದ್ದಾಗಿದೆ. ನಿಮಗೆ ಇತ್ತೀಚೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಎಂದು ಅನಿಸುತ್ತಿದೆಯೇ? ನೀವು 1 ಹೆಜ್ಜೆ ಮುಂದೆ ಇಟ್ಟರೆ ಅದೃಷ್ಟ ನಿಮ್ಮನ್ನು 2 ಹೆಜ್ಜೆ ಹಿಂದಕ್ಕೆ ಎಳೆಯುತ್ತಿದೆ ಎಂದು ನಿಮಗೆ ಅನಿಸುತ್ತದೆಯೇ? ಇದು 5ನೇ ಮನೆಯಲ್ಲಿ ಶನಿ ಇರುವುದರ ಪರಿಣಾಮವಾಗಿದೆ. ಶನಿ ಇಲ್ಲಿ ನಿಮ್ಮನ್ನು ಭಾವನಾತ್ಮಕವಾಗಿ ಪರೀಕ್ಷಿಸುತ್ತಿದ್ದಾರೆ. ವಿದ್ಯಾರ್ಥಿಗಳಿಗೆ ಓದಿನಲ್ಲಿ ಮನಸ್ಸು ಬರುತ್ತಿಲ್ಲ ಮತ್ತು ಪ್ರೇಮ ಜೀವನದಲ್ಲಿ ವಿಚಿತ್ರವಾದ ಮೌನ ಅಥವಾ ಉದ್ವಿಗ್ನತೆ ಇದೆ. ಇದೇ ಸಮಯದಲ್ಲಿ ಗುರು ಮೇ 2026ರವರೆಗೆ ನಿಮ್ಮ 8ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾರೆ. 8ನೇ ಮನೆ ಎಂದರೆ ಏನು? ಇದು ಅಡೆತಡೆಗಳ, ಹಠಾತ್ ಸಮಸ್ಯೆಗಳ ಮನೆಯಾಗಿದೆ. ಗುರು ನಿಮ್ಮ ಧನಭಾವದ ಅಧಿಪತಿಯಾಗಿರುವುದರಿಂದ ಮತ್ತು ಅವರು 8ನೇ ಮನೆಯಲ್ಲಿ ಕುಳಿತಿರುವುದರಿಂದ ಇದು ನೇರವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮೇಲೆ ಪರಿಣಾಮ ಬೀರುತ್ತಿದೆ. ಹಣ ಬರುತ್ತದೆ, ಆದರೆ ಅನಗತ್ಯ ಖರ್ಚುಗಳಲ್ಲಿ ಹೊರಟು ಹೋಗುತ್ತದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ವಾದಗಳು ನಡೆಯುತ್ತಿವೆ. ನಿಮ್ಮ ಉಳಿತಾಯ ನಿಧಾನವಾಗಿ ಖಾಲಿಯಾಗುತ್ತಿದೆ ಎಂದು ಅನಿಸಬಹುದು. ಮೇ 2026ರವರೆಗೆ ನಾನು ನಿಮಗೆ ನೀಡುವ ಒಂದೇ ಒಂದು ಎಚ್ಚರಿಕೆ ಎಂದರೆ ಯಾವುದೇ ದೊಡ್ಡ ಹೂಡಿಕೆ, ವಿಶೇಷವಾಗಿ ಷೇರು ಮಾರುಕಟ್ಟೆಯಲ್ಲಿ, ಬಹಳ ಯೋಚಿಸಿ ಮಾಡಿ. ರಿಸ್ಕ್ ತೆಗೆದುಕೊಳ್ಳಲು ಇದು ಸರಿಯಾದ ಸಮಯವಲ್ಲ. ಜೊತೆಗೆ ರಾಹು 4ನೇ ಮನೆಯಲ್ಲಿದ್ದಾರೆ.
ಇದು ನಿಮ್ಮ ತಾಯಿಯ ಆರೋಗ್ಯ ಮತ್ತು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತಿದೆ. ಗೃಹ ಕಲಹದ ಪರಿಸ್ಥಿತಿ ಉಂಟಾಗಬಹುದು. ನೀವು ತುಂಬ ತಾಳ್ಮೆಯಿಂದಿರಬೇಕು. ಈ ಸಮಯ ಹೊರಗೆ ಓಡುವುದಲ್ಲ, ಒಳಗೆ ಇಣುಕಿ ನೋಡುವ ಸಮಯ. ಆದರೆ ಈಗ ದೀರ್ಘವಾಗಿ ಉಸಿರಾಡಿ ಮತ್ತು ನಗುಮುಖದಿಂದಿರಿ. ಏಕೆಂದರೆ ಈಗ ನಾವು ವೃಶ್ಚಿಕ ರಾಶಿಯವರು ಕಳೆದ 12 ವರ್ಷಗಳಿಂದ ಕಾಯುತ್ತಿದ್ದ ಆ ಹಂತವನ್ನು ಪ್ರವೇಶಿಸುತ್ತಿದ್ದೇವೆ. ಮೇ 2026 ದ ಗೇಮ್ ಚೇಂಜರ್. ಈ ತಿಂಗಳು ದೇವಗುರು ಗುರು ರಾಶಿ ಪರಿವರ್ತನೆ ಮಾಡಲಿದ್ದಾರೆ ಮತ್ತು ಕರ್ಕಾಟಕ ರಾಶಿಯನ್ನು ಪ್ರವೇಶಿಸಲಿದ್ದಾರೆ. ನಾನು ಮೊದಲೇ ಹೇಳಿದಂತೆ ಇದು ಗುರುವಿನ ಉಚಿತ ಪ್ರವೇಶವಾಗಿದೆ. ಆದರೆ ಇಲ್ಲಿ ಬರುತ್ತಿರುವ ಮಾರ್ಗ ಕಾರಿನಿಂದ ಬೇರೆಯಾದ ಕಾರಣ ಇದು ನಿಮಗೆ ಹಿಂತೆಗದೆಯೂ ಇರಬಹುದು. ನೀವು ಕೆಲವರ ಕಣ್ಣಿಗೆ ಸಿಗದ ರೀತಿಯ ಮಾರ್ಗವನ್ನು ತಿಳಿಯಲು ಆಸಕ್ತಿಯನ್ನು ತೋರಿಸಿ. ಹೇಳಿದಂತೆ ಇದು ಗುರುವಿನ ಉಚ್ಚ ರಾಶಿ ಮತ್ತು ಇದು ನಿಮ್ಮ 9ನೇ ಮನೆಯಲ್ಲದು. ನಿಮ್ಮ 9ನೇ ಮನೆಯಲ್ಲಿ ಅಂದರೆ ಭಾಗ್ಯಸ್ಥಾನದಲ್ಲಿ ನಡೆಯುತ್ತಿದೆ. ಯೋಚಿಸಿ, ಧನ ಮತ್ತು ಬುದ್ಧಿಯ ಒಡೆಯ ಭಾಗ್ಯಸ್ಥಾನದಲ್ಲಿ ಉಚ್ಚ ಆಗಿ ಕುಳಿತಿದ್ದಾರೆ. ಇದೊಂದು ಮಹಾರಾಜಯೋಗ. ಇದರ ಪರಿಣಾಮವೇನಾಗಲಿದೆ? ಮೊದಲನೆಯದಾಗಿ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ಕಳೆದ 2 ವರ್ಷಗಳಿಂದ ಅಟಕಿ ನಿಂತಿದ್ದ ಕೆಲಸಗಳು ಇದ್ದಕ್ಕಿದ್ದಂತೆ ನಡೆಯಲು ಪ್ರಾರಂಭಿಸುತ್ತವೆ. ಯಾವುದೋ ಅದೃಶ್ಯ ಶಕ್ತಿ ನಿಮಗೆ ಸಹಾಯ ಮಾಡುತ್ತಿದೆ ಎಂದು ನಿಮಗೆ ಅನಿಸುತ್ತದೆ. ಎರಡನೆಯದಾಗಿ ಧನವೃಷ್ಟಿಯಾಗಲಿದೆ. ಗುರುವಿನ ದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳುತ್ತದೆ. ನಿಮ್ಮ ಮನಸ್ಸು ಸಕಾರಾತ್ಮಕವಾಗುತ್ತದೆ. ಹಣ ಸಂಪಾದಿಸಲು ಹೊಸ ಹೊಸ ಐಡಿಯಾಗಳು ಬರುತ್ತವೆ. ಮತ್ತು ಗುರು ಧನಕಾರಕ ಆಗಿರುವುದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ವೇಗವಾಗಿ ಹೆಚ್ಚಾಗುತ್ತದೆ. ವಿದೇಶಕ್ಕೆ ಹೋಗಲು ಬಯಸುವ ಅಥವಾ PhD ಮತ್ತು ಸ್ನಾತಕೋತ್ತರ ಪದವಿ ಪಡೆಯಲು ಬಯಸುವ ವಿದ್ಯಾರ್ಥಿಗಳಿಗೆ ಇದು 2026 ರಿಂದ 27ರ ಸಮಯವು ದಶಕದಲ್ಲೇ ಅತ್ಯುತ್ತಮ ಸಮಯವಾಗಿದೆ. ಇದೇ ಸಮಯದಲ್ಲಿ ಡಿಸೆಂಬರ್ 26ರಲ್ಲಿ ರಾಹುವಿನ ರಾಶಿ ಪರಿವರ್ತನೆಯೂ ಆಗಲಿದೆ. ರಾಹು 4ನೇ ಮನೆಯಿಂದ ಹೊರಬಂದು 3ನೇ ಮನೆಗೆ ಬರುತ್ತಾರೆ. 3ನೇ ಮನೆಯ ರಾಹು ವೃಶ್ಚಿಕ ರಾಶಿಯವರಿಗೆ ವರವಾಗಿದೆ. ನಿಮ್ಮ ಸೋಮಾರಿತನ ಮಾಯವಾಗುತ್ತದೆ. ನಿಮ್ಮೊಳಗೆ ಅದ್ಭುತವಾದ ಧೈರ್ಯ ಬರುತ್ತದೆ. ನೀವು ರಿಸ್ಕ್ ತೆಗೆದುಕೊಳ್ಳುತ್ತೀರಿ ಮತ್ತು ಅದರಲ್ಲಿ ಯಶಸ್ವಿಯಾಗುತ್ತೀರಿ. ಸಣ್ಣ ಪ್ರಯಾಣಗಳಿಂದ ನಿಮಗೆ ದೊಡ್ಡ ಲಾಭ ಸಿಗುತ್ತದೆ. ಇದು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಹಾಕಬೇಕಾದ ಸಮಯವಾಗಿದೆ. ಅದೃಷ್ಟ ನಿಮ್ಮೊಂದಿಗಿದೆ. ಶ್ರಮ ನಿಮ್ಮೊಂದಿಗಿದೆ. ಬುದ್ಧಿವಂತಿಕೆ ನಿಮ್ಮೊಂದಿಗಿದೆ. ಈ ಒಂದು ವರ್ಷದಲ್ಲಿ ನೀವು ಮುಂದಿನ 10 ವರ್ಷಗಳ ಅಡಿಪಾಯವನ್ನು ಹಾಕಬಹುದು. ಯಶಸ್ಸಿನ ಪಯಣ ಇಲ್ಲಿಗೆ ನಿಲ್ಲುವುದಿಲ್ಲ. ಮೇ 2027ರ ನಂತರ ಗುರು ನಿಮ್ಮ 10ನೇ ಮನೆಗೆ ಅಂದರೆ ಸಿಂಹರಾಶಿಗೆ ಪ್ರವೇಶಿಸುತ್ತಾರೆ. 10ನೇ ಮನೆ ಅಂದರೆ ಏನು? ನಿಮ್ಮ ಕರ್ಮ, ನಿಮ್ಮ ವೃತ್ತಿ ಜೀವನ, ನಿಮ್ಮ ಅಂತಸ್ತು. ಗುರು 10ನೇ ಮನೆಗೆ ಬಂದಾಗ ಅವರು ಕರ್ಮಕ್ಷೇತ್ರವನ್ನು ವಿಸ್ತರಿಸುತ್ತಾರೆ. ಉದ್ಯೋಗಿಗಳಿಗೆ ಬಡ್ತಿ ಮತ್ತು ಸ್ಥಳ ಬದಲಾವಣೆಯ ಯೋಗಗಳು ಉಂಟಾಗುತ್ತವೆ. ನೀವು ಸರ್ಕಾರಿ ಉದ್ಯೋಗಕ್ಕೆ ತಯಾರಿ ನಡೆಸುತ್ತಿದ್ದರೆ ಈ ವರ್ಷ ಆಯ್ಕೆಯ ವರ್ಷ ಎಂದು ಸಾಬೀತಾಗಬಹುದು. ವ್ಯಾಪಾರಿಗಳಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು, ಹೊಸ ಶಾಖೆಯನ್ನು ತೆರೆಯಲು ಇದು ಸರಿಯಾದ ಸಮಯ. ಆಸ್ತಿಯ ವಿಷಯದಲ್ಲೂ ಗುರುವಿನ ದೃಷ್ಟಿ 10ನೇ ಮನೆಯಿಂದ ನೇರವಾಗಿ 4ನೇ ಮನೆ ಮತ್ತು 2ನೇ ಮನೆಯ ಮೇಲೆ ಬೀಳುತ್ತದೆ. 2027ರ ಕೊನೆ ಮತ್ತು 2028ರ ಆರಂಭ. ಇದು ನೀವು ನಿಮ್ಮ ಕನಸಿನ ಮನೆಯನ್ನು ಖರೀದಿಸಲು ಅಥವಾ ಯಾವುದೇ ದೊಡ್ಡ ಆಸ್ತಿ ವ್ಯವಹಾರವನ್ನು ಅಂತಿಮಗೊಳಿಸಲು ಸೂಕ್ತವಾದ ಸಮಯವಾಗಿದೆ. ಆದರೆ ನನ್ನ ಒಂದು ಮಾತನ್ನು ಗಂಟು ಹಾಕಿಟ್ಟುಕೊಳ್ಳಿ. ಈ ಕೆಲಸವನ್ನು ನೀವು ಫೆಬ್ರವರಿ 2028ರ ಮೊದಲು ಮಾಡಬೇಕು. ಸ್ನೇಹಿತರೆ, ಈಗ ನಾನು ನನ್ನ ವಿಡಿಯೋದ ಆ ಭಾಗಕ್ಕೆ ಬರುತ್ತಿದ್ದೇನೆ. ಇದನ್ನು ಜ್ಯೋತಿಷ್ಯ ಚರ್ಚೆಗಳಲ್ಲಿ ಹೆಚ್ಚಾಗಿ ಕಡೆಗಣಿಸಲಾಗುತ್ತದೆ. ಆದರೆ ನನಗೆ ಇದು ಅತ್ಯಂತ ಮುಖ್ಯವಾಗಿದೆ. ನಾನು ನಮ್ಮ ತಾಯಂದಿರು, ಸಹೋದರಿಯರು ಮತ್ತು ಗೃಹಿಣಿಯರು ಅಥವಾ ಹೋಮ್ ಮೇಕರ್ಸ್ ಆಗಿರುವ ಎಲ್ಲಾ ಮಹಿಳೆಯರೊಂದಿಗೆ ಮಾತನಾಡಲು ಬಯಸುತ್ತೇನೆ. ನೀವು ಮನೆಯ CEO. ನೀವು ರಜೆಯಿಲ್ಲದೆ ದಿನದ 24 ಗಂಟೆಯೂ ಕೆಲಸ ಮಾಡುತ್ತೀರಿ. ಆದರೆ ವೃಶ್ಚಿಕ ರಾಶಿಯ ಗೃಹಿಣಿಯರಿಗೆ ಕಳೆದ ಕೆಲವು ಸಮಯ, ವಿಶೇಷವಾಗಿ 2024 ಮತ್ತು 2025 ಮತ್ತು 2025ರ ಆರಂಭವು ಭಾವನಾತ್ಮಕವಾಗಿ ತುಂಬಾ ಭಾರವಾಗಿತ್ತು. ನೋಡಿ, ಈಗ ರಾಹು ನಿಮ್ಮ 4ನೇ ಮನೆಯಲ್ಲಿ ಕುಳಿತಿದ್ದಾರೆ. 4ನೇ ಮನೆ ನಿಮ್ಮ ಮನೆಯ ಸುಖ ಮತ್ತು ಮನಸ್ಸಿನ ಶಾಂತಿಯದ್ದಾಗಿದೆ. ನಿಜ ಹೇಳಿ, ನೀವು ಮನೆಯಲ್ಲಿ ಎಲ್ಲರ ಸೇವೆ ಮಾಡುತ್ತಿದ್ದೀರಿ, ಎಲ್ಲರ ಮಾತನ್ನು ಕೇಳುತ್ತಿದ್ದೀರಿ. ಆದರೆ ಬದಲಾಗಿ ನಿಮಗೆ ಸಿಗಬೇಕಾದ ಗೌರವವಾಗಲಿ ಅಥವಾ ಮನ್ನಣೆಯಾಗಲಿ ಸಿಗುತ್ತಿಲ್ಲ ಎಂದು ನಿಮಗೆ ಅನಿಸುತ್ತಿಲ್ಲವೇ? ಮನೆಯೊಳಗೆ ವಿಚಿತ್ರವಾದ ಒತ್ತಡ ಅಥವಾ ಉಸಿರುಗಟ್ಟುವಿಕೆ ಅನುಭವವಾಗುತ್ತಿರಬಹುದು. ನಿಮ್ಮ ಅಸ್ಮಿತೆ ಎಲ್ಲೋ ಕರೆದು ಹೋಗಿದೆ ಎಂದು ನಿಮಗೆ ಅನಿಸುತ್ತಿರಬಹುದು. ಸಣ್ಣ ಪುಟ್ಟ ವಿಷಯಗಳಿಗೆ ಅತ್ತೆ ಮಾವ ಅಥವಾ ಪತಿಯೊಂದಿಗೆ ಮನಸ್ತಾಪ ಉಂಟಾಗುತ್ತಿದೆ. ಇದು ನಿಮ್ಮ ತಪ್ಪಲ್ಲ. ಇದು 4ನೇ ಮನೆಯ ರಾಹುವಿನ ಪ್ರಭಾವವಾಗಿದೆ.
ಇದು ಮನೆಯ ಸುಖಕ್ಕೆ ಗ್ರಹಣ ಹಿಡಿಸುತ್ತದೆ. ಆದರೆ ಒಳ್ಳೆಯ ಸುದ್ದಿಯನ್ನು ಕೇಳಿ. ಮೇ 2026ರಲ್ಲಿ ದೇವಗುರು ಗುರು ನಿಮ್ಮ 9ನೆಯ ಮನೆಯಲ್ಲಿ ಉಚ್ಚನಾದ ತಕ್ಷಣ ನಿಮ್ಮ ಜೀವನದಲ್ಲಿ ಹೊಸ ಮುಂಜಾನೆ ಉದಯಿಸುತ್ತದೆ. ಮೊದಲನೆಯದಾಗಿ ಮಾನ ಸನ್ಮಾನ ಮರಳಿ ಬರುತ್ತದೆ. 4ನೇ ಮನೆ ಧರ್ಮ ಮತ್ತು ಭಾಗ್ಯದ ಮನೆಯಾಗಿದೆ. ಕುಟುಂಬದಲ್ಲಿ ಇದ್ದಕ್ಕಿದ್ದಂತೆ ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಬರುತ್ತದೆ. ನಿನ್ನೆ ತನಕ ನಿಮ್ಮನ್ನು ನಿರ್ಲಕ್ಷಿಸುತ್ತಿದ್ದವರು ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆಯನ್ನು ಕೇಳುತ್ತಾರೆ. 22ರ ಮಧ್ಯದಿಂದ 27ರವರೆಗೆ ನಿಮಗೆ ಕುಟುಂಬದೊಂದಿಗೆ ತೀರ್ಥಯಾತ್ರೆಗೆ ಹೋಗುವ ಅವಕಾಶ ಸಿಗುತ್ತದೆ. ಈ ಯಾತ್ರೆ ನಿಮ್ಮ ಮನಸ್ಸಿನ ಭಾರವನ್ನು ಹಗುರಗೊಳಿಸುತ್ತದೆ. ಡಿಸೆಂಬರ್ 22ರ ರಾಹು 3ನೇ ಮನೆಗೆ ಬಂದಾಗ ನಿಮ್ಮೊಳಗೆ ಹೊಸ ಆತ್ಮವಿಶ್ವಾಸ ಜಾಗೃತವಾಗುತ್ತದೆ. ಮನೆಯಿಂದಲೇ ಯಾವುದಾದರೂ ಸಣ್ಣ ವ್ಯಾಪಾರವನ್ನು ಪ್ರಾರಂಭಿಸುವ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿದ್ದರೆ, ಉದಾಹರಣೆಗೆ ಬುಟಿಕ್, ಟಿಫಿನ್ ಸರ್ವಿಸ್, ಕೋಚಿಂಗ್ ಅಥವಾ ಆನ್ಲೈನ್ ಕೆಲಸ, ಆಗ 2027 ಅದಕ್ಕೆ ಸುವರ್ಣ ವರ್ಷ. ನೀವು ನಿಮ್ಮದೇ ಆದ ಗುರುತನ್ನು ರೂಪಿಸಿಕೊಳ್ಳುತ್ತೀರಿ. ಆದರೆ ನೀವು ಒಂದು ವಿಷಯದ ಬಗ್ಗೆ ವಿಶೇಷ ಗಮನ ಹರಿಸಬೇಕು. ಫೆಬ್ರವರಿ 2028ರಲ್ಲಿ ಶನಿ 6ನೇ ಮನೆಗೆ ಬಂದಾಗ ಮತ್ತು ನೀಚನಾದಾಗ ಅದರ ನೇರ ಪರಿಣಾಮ ನಿಮ್ಮ ಆರೋಗ್ಯದ ಮೇಲೆ ಬೀಳುತ್ತದೆ. ಗೃಹಿಣಿಯರು ಹೆಚ್ಚಾಗಿ ಎಲ್ಲರ ಸೇವೆಯಲ್ಲಿ ತಮ್ಮ ಆರೋಗ್ಯವನ್ನು ಮರೆತು ಬಿಡುತ್ತಾರೆ. 28ರಲ್ಲಿ ನೀವು ಸೊಂಟದ ನೋವು, ಮಂಡಿ ನೋವು ಅಥವಾ ಹಾರ್ಮೋನ್ ಸಮಸ್ಯೆಗಳಿಂದ ಬಳಲಬಹುದು. ಈ ಸಮಯದಲ್ಲಿ ಕೆಲಸದವರು ಅಥವಾ ಸೇವಕರಿಗೆ ಸಂಬಂಧಿಸಿದಂತೆ ತೊಂದರೆಗಳು ಬರಬಹುದು. ಬಹುಶಃ ನೀವೇ ಮನೆಯ ಎಲ್ಲಾ ಕೆಲಸಗಳನ್ನು ಮಾಡಬೇಕಾಗಬಹುದು. ಮತ್ತು ಹೌದು, ಜೂನ್ 2028ರ ನಂತರ ರಾಹು 2ನೇ ಮನೆಗೆ ಬರುತ್ತಾರೆ. ಈ ಸಮಯವು ಗಂಡನ ಮನೆಯವರ ಸಸುರಾಲ್ ಕಡೆಯವರೊಂದಿಗಿನ ಸಂಬಂಧಗಳಿಗೆ ಸೂಕ್ಷ್ಮವಾಗಿದೆ. ರಾಹು ನಿಮ್ಮ ಮಾತಿನಲ್ಲಿ ಕಹಿ ತರಬಹುದು. ನೀವು ಹಳೆಯ ವಿಷಯಗಳನ್ನು ಕೆದಕಬಹುದು. ಇದರಿಂದ ಮನೆಯ ವಾತಾವರಣ ಕೆಡಬಹುದು. ನನ್ನ ಸಲಹೆ ಏನೆಂದರೆ, 2028ರ ನಂತರ ಮನೆಯಲ್ಲಿ ಒತ್ತಡವಿದ್ದರೆ ಉತ್ತರ ನೀಡುವ ಬದಲು ಮೌನವಾಗಿರಿ. ನಿಮ್ಮ ಮೌನವೇ ನಿಮ್ಮ ಅತಿದೊಡ್ಡ ಶಕ್ತಿಯಾಗುತ್ತದೆ. ಆದ್ದರಿಂದ ನನ್ನ ವೃಶ್ಚಿಕ ರಾಶಿಯ ಸಿಂಹಿಣಿಯರೇ, 2026ರವರೆಗೆ ತಾಳ್ಮೆಯಿಂದಿರಿ. ನಿಮಗಾಗಿ ಸಮಯ ಕೊಡಿ. 2026ರ ನಂತರ ಸಮಯ ನಿಮ್ಮದಾಗಿದೆ. ನೀವು ಮನೆಯನ್ನೂ ನಿಭಾಯಿಸುತ್ತೀರಿ ಮತ್ತು ಪ್ರಪಂಚವನ್ನೂ ಗೆಲ್ಲುತ್ತೀರಿ. ಕೇವಲ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷಿಸಬೇಡಿ. ಬನ್ನಿ ಈಗ ಮುಖ್ಯ ವಿಶ್ಲೇಷಣೆಗೆ ಮರಳೋಣ ಮತ್ತು 2028ರಲ್ಲಿ ನಡೆಯಲಿರುವ ಆ ಅತ್ಯಂತ ಪ್ರಮುಖ ಘಟನೆಯ ಬಗ್ಗೆ ಮಾತನಾಡೋಣ. ದಿನಾಂಕವನ್ನು ನೆನಪಿಡಿ. 23 ಫೆಬ್ರವರಿ 2028. ಈ ದಿನ ಶನಿ ದೇವರು ತಮ್ಮ ರಾಶಿಯನ್ನು ಬದಲಾಯಿಸುತ್ತಾರೆ ಮತ್ತು ಮೇಷರಾಶಿಯನ್ನು ಪ್ರವೇಶಿಸುತ್ತಾರೆ. ಇದು ನಿಮ್ಮ ಜಾತಕದ 6ನೇ ಮನೆಯಾಗಿದೆ. ಇದೊಂದು 2 ಅಲುಗಿನ ಕತ್ತಿಯ ಡಬಲ್ ಎಡ್ಜ್ ಪರಿಸ್ಥಿತಿಯಾಗಿದೆ. ಒಳ್ಳೆಯ ಸುದ್ದಿ ಏನೆಂದರೆ, ವೃಶ್ಚಿಕ ರಾಶಿಗೆ 6ನೇ ಮನೆಯ ಶನಿಯು ವಿಪರೀತ ರಾಜಯೋಗದಂತಹ ಫಲಿತಾಂಶಗಳನ್ನು ನೀಡುತ್ತಾರೆ. ನಿಮ್ಮ ಶತ್ರುಗಳು ಯಾರೇ ಇರಲಿ, ಆಫೀಸಿನಲ್ಲಿ ನಿಮ್ಮ ವಿರುದ್ಧ ರಾಜಕೀಯ ಮಾಡುತ್ತಿದ್ದವರು ಅಥವಾ ಯಾವುದೇ ಕೋರ್ಟ್ ಕೇಸ್ ನಡೆಯುತ್ತಿದ್ದರೆ, ಶನಿ ದೇವರು ಅವರೆಲ್ಲರನ್ನೂ ಅಳಿಸಿ ಹಾಕುತ್ತಾರೆ. ನಿಮ್ಮ ಗೆಲುವು ಖಚಿತ. ನಿಮ್ಮ ಮೇಲೆ ಯಾವುದೇ ಹಳೆಯ ಸಾಲ ಅಥವಾ ಲೋನ್ ಇದ್ದರೆ 2028ರಿಂದ 2030ರ ನಡುವೆ ನೀವು ಅದನ್ನು ಸಂಪೂರ್ಣವಾಗಿ ತೀರಿಸಲು ಸಮರ್ಥರಾಗುತ್ತೀರಿ. ಆದರೆ ಕೆಟ್ಟ ಸುದ್ದಿ ಮತ್ತು ಎಚ್ಚರಿಕೆ ಏನೆಂದರೆ, ಮೇಷರಾಶಿಯಲ್ಲಿ ಶನಿ ನೀಚರಾಗುತ್ತಾರೆ ಮತ್ತು 6ನೇ ಮನೆ ರೋಗದ ಮನೆಯಾಗಿದೆ. ಶನಿ ನೀಚನಾಗುವುದು ಮತ್ತು ರೋಗಭಾವದಲ್ಲಿ ಕುಳಿತುಕೊಳ್ಳುವುದು ಇದು ಆರೋಗ್ಯಕ್ಕೆ ದೊಡ್ಡ ರೆಡ್ ಫ್ಲಾಗ್ ಆಗಿದೆ. ಇಲ್ಲಿ ಹೊಟ್ಟೆ, ಲಿವರ್ ಮತ್ತು ಮೂಳೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಉದ್ಭವಿಸಬಹುದು. ಶನಿ ಇಲ್ಲಿ ಗಾಯಕ್ಕೂ ಕಾರಣವಾಗಬಹುದು. ಅದಕ್ಕಾಗಿಯೇ ನಾನು ಆಸ್ತಿಯ ಕೆಲಸವನ್ನು ಫೆಬ್ರವರಿ 2028ರ ಮೊದಲು ಮುಗಿಸಿಕೊಳ್ಳಿ ಎಂದು ಹೇಳಿದ್ದು. ಏಕೆಂದರೆ ಅದರ ನಂತರ ನೀವು ನಿರ್ಮಾಣ ಪ್ರಾರಂಭಿಸಿದರೆ ಅದು ಅಂಟಿಕೊಳ್ಳಬಹುದು ಅಥವಾ ಅಪಘಾತಕ್ಕೆ ಕಾರಣವಾಗಬಹುದು. ರಾಹುವಿನ ಪ್ರಭಾವದ ಬಗ್ಗೆ ಮತ್ತೊಂದು ಎಚ್ಚರಿಕೆ ಇದೆ. ಜೂನ್ 2028ರ ಸುಮಾರಿಗೆ ರಾಹು ನಿಮ್ಮ 2ನೇ ಮನೆಗೆ ಬರುತ್ತಾರೆ. 2ನೇ ಮನೆ ವಾಕ್ ಸ್ಥಾನ. ರಾಹು ಇಲ್ಲಿ ನಿಮ್ಮ ನಾಲಿಗೆಯನ್ನು ಕಹಿಯಾಗಿಸಬಹುದು. ನೀವು ಸತ್ಯವನ್ನೇ ಮಾತನಾಡುತ್ತೀರಿ, ಆದರೆ ಅದು ಜನರಿಗೆ ಚುಚ್ಚುತ್ತದೆ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಬಿರುಕು ಮೂಡಬಹುದು ಮತ್ತು ನಿಮ್ಮ ಮಾನಹಾನಿಯಾಗುವ ಅಪಾಯವಿದೆ. ನೀವು ತುಂಬಾ ಯೋಚಿಸಿ ಮಾತನಾಡಬೇಕಾಗುತ್ತದೆ. ನೆನಪಿಡಿ, 2028ರಿಂದ 2030ರ ನಡುವೆ ನಿಮ್ಮ ನಾಲಿಗೆಯೇ ನಿಮ್ಮ ಅತಿದೊಡ್ಡ ಶತ್ರುವಾಗಬಹುದು. ಸಮಸ್ಯೆಗಳಿದ್ದರೆ ಪರಿಹಾರಗಳೂ ಇವೆ. ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ನಮ್ಮ ಋಷಿಗಳು ಬಹಳ ನಿಖರವಾದ ಪರಿಹಾರಗಳನ್ನು ನೀಡಿದ್ದಾರೆ. 22ರಿಂದ 22ರ ಈ ಪಯಣವನ್ನು ಯಶಸ್ವಿಗೊಳಿಸಲು ನೀವು ಈ 3 ಮಹಾ ಉಪಾಯಗಳನ್ನು ಮಾಡಬೇಕಾಗುತ್ತದೆ. ಉಪಾಯ ಸಂಖ್ಯೆ 1, ಹನುಮಾನ್ ಚಾಲೀಸ. ನೀವು ವೃಶ್ಚಿಕ ರಾಶಿಯವರು, ನಿಮ್ಮ ಅಧಿಪತಿ ಮಂಗಳ, ಕುಜ. ಪ್ರತಿದಿನ ಬೆಳಗ್ಗೆ ತಪ್ಪದೆ ಹನುಮಾನ್ ಚಾಲೀಸಾವನ್ನು ಪಠಿಸಿ. ಇದು ಕೇವಲ ಧಾರ್ಮಿಕ ಸಲಹೆ ಅಲ್ಲ, ಇದು ಒಂದು ಎನರ್ಜಿ ಮ್ಯಾನೇಜ್ಮೆಂಟ್. ಇದು ನಿಮ್ಮನ್ನು ಶನಿಯ ಸಾಡೆ ಸಾತಿ ಅಥವಾ ದೈಯದ ಉಳಿದ ಪ್ರಭಾವ
ಮತ್ತು ರಾಹುವಿನ ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ. ಇದು ನಿಮ್ಮ ದೈನಂದಿನ ಕವಚ. ಉಪಾಯ ಸಂಖ್ಯೆ 2, ಮಹಾಮೃತ್ಯುಂಜಯ ಪ್ರಯೋಗ. ಈ ಪರಿಹಾರ ಆರೋಗ್ಯಕ್ಕಾಗಿ, ವಿಶೇಷವಾಗಿ 2028ರ ನಂತರ. 2028ರಲ್ಲಿ ಶನಿ 6ನೇ ಮನೆಯಲ್ಲಿ ನೀಚನಾದಾಗ ನೀವು ಈ ಪರಿಹಾರವನ್ನು ಪ್ರಾರಂಭಿಸಬೇಕು. ಸಾಮಗ್ರಿಗಳನ್ನು ಬರೆದುಕೊಳ್ಳಿ. ಶುದ್ಧ ಹಸುವಿನ ತುಪ್ಪ, ಒಂದು ತ್ರಿದಳ ಬಿಲ್ವಪತ್ರೆ, ಎಲೆ ಎಲ್ಲಿಯೂ ಕತ್ತರಿಸಿರಬಾರದು ಅಥವಾ ಹರಿದಿರಬಾರದು ಎಂಬುದನ್ನು ಗಮನಿಸಿ, ಮತ್ತು ಒಂದು ಕಾಳು ಮೆಣಸು. ವಿಧಾನವೇನೆಂದರೆ, ಯಾವುದೇ ಸೋಮವಾರ ಅಥವಾ ಪ್ರದೋಷದ ದಿನದಂದು ಬಿಲ್ವಪತ್ರೆ ಮತ್ತು ಕಾಳು ಮೆಣಸನ್ನು ತುಪ್ಪದಲ್ಲಿ ಅದ್ದಿ ಶಿವನ ದೇವಸ್ಥಾನಕ್ಕೆ ಹೋಗಿ ಅಥವಾ ಮನೆಯಲ್ಲಿಯೇ ಸಣ್ಣ ಹೋಮ ಮಾಡಿ. ಓಂ ತ್ರ್ಯಂಬಕಂ ಯಜಾಮಹೆ ಮಂತ್ರವನ್ನು ಜಪಿಸುತ್ತಾ ಇದನ್ನು ಅಗ್ನಿಗೆ ಅರ್ಪಿಸಿ. ಈ ಪರಿಹಾರವು ದೀರ್ಘಕಾಲದ ಕಾಯಿಲೆಗಳು ಮತ್ತು ಕೌಟುಂಬಿಕ ಕಲಹಗಳನ್ನು ಬುಡಸಹಿತ ಕಿತ್ತು ಹಾಕುವ ಶಕ್ತಿಯನ್ನು ಹೊಂದಿದೆ. ಉಪಾಯ ಸಂಖ್ಯೆ 3, ಮೌನದ ಶಕ್ತಿ. 2028ರ ನಂತರ ರಾಹು 2ನೇ ಮನೆಯಲ್ಲಿರುವಾಗ ಒಂದು ನಿಯಮವನ್ನು ಮಾಡಿಕೊಳ್ಳಿ. ಅಗತ್ಯವಿಲ್ಲದಿದ್ದರೆ ಮಾತನಾಡುವುದಿಲ್ಲ. ನಿಮ್ಮ ಕೌಟುಂಬಿಕ ವಿಷಯಗಳಲ್ಲಿ ಮತ್ತು ಆಫೀಸಿನಲ್ಲಿ ಗಾಸಿಪ್, ಹರಟೆನಿಂದ ಸಂಪೂರ್ಣವಾಗಿ ದೂರವಿರಿ. ಸ್ನೇಹಿತರೆ, 2026ರಿಂದ 2030ರ ಮಾರ್ಗಸೂಚಿ ರೋಡ್ ಮ್ಯಾಪ್ ನಿಮ್ಮ ಮುಂದಿದೆ. 2026ರವರೆಗೆ ಎಚ್ಚರಿಕೆಯಿಂದ ನಡೆಯಿರಿ. 2026ರಿಂದ 2027ರಲ್ಲಿ ನಿಮ್ಮ ಅದೃಷ್ಟದ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ. ಓಡಿ, ಹಾರಿ, ರಿಸ್ಕ್ ತೆಗೆದುಕೊಳ್ಳಿ. ಮತ್ತು 2028ರ ನಂತರ ನಿಮ್ಮ ಆರೋಗ್ಯ ಮತ್ತು ಮಾತನ್ನು ಹತೋಟಿಯಲ್ಲಿಡಿ. ನೆನಪಿಡಿ, ಗ್ರಹಗಳು ಕೇವಲ ದಾರಿ ತೋರಿಸುತ್ತವೆ, ನಡೆಯಬೇಕಾದವರು ನೀವು. 26-14ರಲ್ಲಿದ್ದಾಗ ಗುರು ಉಚ್ಚನಾದಾಗ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಳ್ಳಬೇಡಿ. ಅದು ಕರ್ಮ ಮಾಡುವ ಸಮಯ, ಏಕೆಂದರೆ ಅದೃಷ್ಟದ ಗಾಳಿ ನಿಮ್ಮ ಜೊತೆಗಿರುತ್ತದೆ. ನೀವು ಎಚ್ಚರಿಕೆಯಿಂದ ಬದುಕಿದರೆ ಈ 5 ವರ್ಷಗಳು ನಿಮ್ಮ ಜೀವನದ ಅತ್ಯುತ್ತಮ ವರ್ಷಗಳಾಗಿ ಸಾಬೀತಾಗುತ್ತವೆ ಎಂಬ ಸಂಪೂರ್ಣ ವಿಶ್ವಾಸ ನನಗಿದೆ. ನಿಮಗೆ ಈ ವಿವರವಾದ ವಿಶ್ಲೇಷಣೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಲೈಕ್ ಮಾಡಿ. ಇದು ನನ್ನ ಪರಿಶ್ರಮದ ಫಲವಾಗಿರುತ್ತದೆ. ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಇದನ್ನು ಹಂಚಿಕೊಳ್ಳಿ. ಬಹುಶಃ ಈ ಮಾಹಿತಿಯು ಅವರ ಜೀವನವನ್ನೇ ಬದಲಾಯಿಸಬಹುದು. ಮತ್ತು ಹೌದು, ಕಾಮೆಂಟ್ಸ್ನಲ್ಲಿ ಹರ ಹರ ಮಹಾದೇವ್ ಅಥವಾ ಜೈ ಬಜರಂಗಬಲಿ ಎಂದು ಬರೆಯಲು ಮರೆಯದಿರಿ. ಪಾಸಿಟಿವ್ ಎನರ್ಜಿಯನ್ನು ಪಡೆದುಕೊಳ್ಳಿ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ, ಏಕೆಂದರೆ ನಾವು ಈ ಪಯಣದಲ್ಲಿ ನಿಮ್ಮೊಂದಿಗೆ ಇರುತ್ತೇವೆ. ನಿಮ್ಮ ಮತ್ತು ನಿಮ್ಮವರ ಆರೈಕೆ ಮಾಡಿ. ನಮಸ್ಕಾರ. ಹರ ಹರ ಮಹಾ